ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ಯಾವಾಗ ಬರುತ್ತೆ? ಹೊಸೂರಿನಲ್ಲಿ ಏರ್ಪೋರ್ಟ್ ಮಾಡಿ ಕರ್ನಾಟಕಕ್ಕೆ ಟಾಂಗ್ ಕೊಡಲು ಮುಂದಾದ ತಮಿಳುನಾಡಿಗೆ ತಿರುಗಿಸಿ ಚೆಕ್ಮೇಟ್ ಮಾಡಿದ ಕರ್ನಾಟಕ ಸರ್ಕಾರ. ಅಷ್ಟು ಸುಲಭವಾಗಿ ತಮಿಳುನಾಡಿಗೆ ಹೊಸೂರು ಏರ್ಪೋರ್ಟನ್ನು ಮಾಡಲು ಯಾಕೆ ಸಾಧ್ಯವಿಲ್ಲ? ಹೊಸೂರಿನಲ್ಲಿ ಏರ್ಪೋರ್ಟ್ ಬಂದರೆ ಬೆಂಗಳೂರಿಗಾಗುವ ನಷ್ಟವಾದರೂ ಏನು? ಮುಂತಾದ ಇಂಟ್ರೆಸ್ಟಿಂಗ್ ಆಗಿರುವ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ನಮಸ್ಕಾರ, ಇದು ನಾನು ಕನ್ನಡಿಗ. ಹೊಸದೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. 2008ರ ಮೇ ತಿಂಗಳಿನಲ್ಲಿ ಕಾರ್ಯ ಆರಂಭ ಮಾಡಿದ್ದ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ದೆಹಲಿ, ಮುಂಬೈ ಆದ ಬಳಿಕ ಭಾರತದ ಅತಿದೊಡ್ಡ ಏರ್ಪೋರ್ಟ್ ಎನ್ನುವ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ. ಈ ಏರ್ಪೋರ್ಟ್ ಸದ್ಯದ ಕೆಲವೇ ದಿನಗಳಲ್ಲಿ ಪ್ಯಾಸೆಂಜರ್ ಲಿಮಿಟ್ ಅನ್ನು ಕೂಡ ದಾಟಲಿದೆ. ಸದ್ಯಕ್ಕೆ ವರ್ಷಕ್ಕೆ 2023-24ರಲ್ಲಿ ಮಾತ್ರ 3,75,00,000ಕ್ಕಿಂತಲೂ ಅಧಿಕ ಮಂದಿ ಪ್ರಯಾಣವನ್ನು ಮಾಡಿದ್ರು. ವರ್ಷಕ್ಕೆ ಈ ಪ್ರಯಾಣ ಸಂಖ್ಯೆ ಹೆಚ್ಚಾಗ್ತಾ ಬರ್ತಾ ಇದ್ದು, ಬೆಂಗಳೂರು ದೊಡ್ಡ ಐಟಿ ಹಬ್ ಆಗಿ ಬೆಳೀತಾ ಇದೆ. ಕೈಗಾರಿಕೆಯಲ್ಲೂ ಬೆಂಗಳೂರು ಮುಂದೆ ಬರ್ತಾ ಇದ್ದು, ಭಾರತದ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಎಂದೇ ಖ್ಯಾತಿಯನ್ನು ಗಳಿಸಿದೆ ಬೆಂಗಳೂರು. ಇದೇ ಬೆಂಗಳೂರನ್ನು ಯೂಸ್ ಮಾಡಿಕೊಂಡು ದೊಡ್ಡ ರೀತಿಯಲ್ಲೇ ಬೆಳೆದಿರುವ ಪಕ್ಕದ ತಮಿಳುನಾಡಿನ ಸಿಟಿಯಾಗಿದೆ ಹೊಸೂರು. ಹೊಸೂರು ಬೆಂಗಳೂರಿಗೆ 40 ಕಿಲೋಮೀಟರ್ ದೂರದಲ್ಲಿದೆ. ಹೊಸೂರು ತಮಿಳುನಾಡಿನಲ್ಲಿದ್ದು, ಹೊಸೂರು ಒಂದು ಕೈಗಾರಿಕಾ ಹಬ್ ಆಗಿ ಬೆಳೀತಾ ಇದೆ. ಹೊಸೂರಿನಲ್ಲಿ 3,000ಕ್ಕಿಂತಲೂ ಅಧಿಕ ಕೈಗಾರಿಕಾ ಸಂಸ್ಥೆಗಳಿವೆ. ಬೆಂಗಳೂರಿಗೆ ಕಂಪೇರ್ ಮಾಡಿ ನೋಡಿದರೆ ಹೊಸೂರಿನಲ್ಲಿ ಕಡಿಮೆ ದರದಲ್ಲಿ ಸ್ಥಳ ಸಿಗುತ್ತೆ ಅಂತ ಹೆಚ್ಚಿನ ಕೈಗಾರಿಕಾ ಸ್ಟಾರ್ಟ್ಅಪ್ ಕಂಪನಿಗಳು ಹೊಸೂರಿಗೆ ಮೂವ್ ಆಗ್ತಾ ಇದೆ. ಅದು ಅಲ್ಲದೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರುವ ಜನರು ಬೆಂಗಳೂರಿನಲ್ಲಿ ಕೆಲಸ ಮಾಡಿ ಹೊಸೂರಿನಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಕಡಿಮೆ ಇರುವುದರಿಂದ ಅಲ್ಲಿ ರೂಮ್ ಫ್ಲಾಟ್ಗಳನ್ನು ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ. ಈ ರೀತಿ ಬೆಂಗಳೂರಿನಿಂದ ಹಲವಾರು ಉಪಯೋಗವನ್ನೇ ಪಡಿತಾ ಇದೆ ತಮಿಳುನಾಡಿನ ಈ ಹೊಸೂರು ಎನ್ನುವ ಸಿಟಿ. ಇದೀಗ ಉಂಡಮನೆಗೆ ಅನ್ನವಾಗಿರುವಂತೆ ತಮಿಳುನಾಡು ಹೊಸೂರಿನಲ್ಲಿ ಹೊಸದಾದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಮಾಡುವುದಾಗಿ 2-3 ತಿಂಗಳುಗಳ ಹಿಂದೆ ವಿಧಾನಸಭೆಯಲ್ಲಿ ಘೋಷಣೆ ಮಾಡಿತ್ತು. 2,000 ಎಕರೆಯಲ್ಲಿ ಹೊಸದಾದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಮಾಡುವುದಾಗಿ ಸರ್ಕಾರವು ಘೋಷಣೆ ಮಾಡಿದೆ. ಹೊಸೂರಿನಲ್ಲಿ 2,000 ಎಕರೆ ಜಾಗವನ್ನು ಗುರುತಿಸಿ ಏರ್ಪೋರ್ಟ್ ಮಾಡುವುದಾಗಿ ತಿಳಿಸಿದೆ. ಆದರೆ ಅಷ್ಟು ಸುಲಭವಾಗಿ ಹೊಸೂರಿಗೆ ಏರ್ಪೋರ್ಟ್ ಮಾಡಲು ಸಾಧ್ಯವಿಲ್ಲ. 2,000 ಎಕರೆಯಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಮಾಡುವುದು ಕಷ್ಟ ಸಾಧ್ಯ. ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಮಾಡಲು ಮಿನಿಮಮ್ ಆಗಿ 4,000 ಎಕರೆಯಾದರೂ ಬೇಕು. ಅದು ಅಲ್ಲದೆ ಹೊಸೂರು ಸಿಟಿಯಲ್ಲಿ ಈ ಸರ್ಕಾರವು ಜಾಗ ಗುರುತಿಸಿದ ಸ್ಥಳದಲ್ಲಿ ಹಳ್ಳಿಯ ಜನರು ಅಷ್ಟು ಸುಲಭವಾಗಿ ಕೃಷಿ ಜಮೀನನ್ನು ಕೊಡಲು ಮುಂದೆ ಬರ್ತಾ ಇಲ್ಲ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಸರ್ಕಾರವು ಇದೀಗ ಭೂಸ್ವಾಧೀನ ಮುಂತಾದ ಕೆಲಸಗಳನ್ನು ಕೆಲವೇ ದಿನಗಳಲ್ಲಿ ಮಾಡ್ತಿದ್ದಾರೆ. ಆದರೂ ಕೂಡ ಸದ್ಯಕ್ಕಂತೂ ಹೊಸೂರಿನಲ್ಲಿ ಏರ್ಪೋರ್ಟ್ ಆಗುವುದಕ್ಕೆ ಚಾನ್ಸಸ್ ಇಲ್ಲ. ಯಾಕೆಂದರೆ 2008ರಲ್ಲಿ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆರಂಭವಾದ ಸಂದರ್ಭದಲ್ಲಿ ಬೆಂಗಳೂರು ಏರ್ಪೋರ್ಟ್ ಹಾಗೆಯೇ ಕೇಂದ್ರ ಸರ್ಕಾರದ ನಡುವೆ 25 ವರ್ಷಗಳ ಒಂದು ಒಪ್ಪಂದ ನಡೆದಿತ್ತು. 25 ವರ್ಷಗಳ ಒಳಗೆ 150 ಕಿಲೋಮೀಟರ್ ವ್ಯಾಪ್ತಿಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರಬಾರದು ಎನ್ನುವ ಒಪ್ಪಂದವನ್ನು ಮಾಡಿತ್ತು. ಅದು ಮುಗಿಯಲು ಇನ್ನೂ ಕೂಡ 9 ವರ್ಷಗಳು ಬೇಕು. ಆದ್ದರಿಂದಲೇ 2033ರವರೆಗೂ ಹೊಸ ಏರ್ಪೋರ್ಟ್ ಅನ್ನು ಹೊಸೂರಿನಲ್ಲಿ ಆರಂಭ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದರೆ ಕರ್ನಾಟಕ ಹೇಗೆ ಎರಡನೇ ಏರ್ಪೋರ್ಟ್ ಅನ್ನು ಬೆಂಗಳೂರಿನಲ್ಲಿ ಮಾಡ್ತಿದ್ದಾರೆ ಅಂತ ನಿಮಗೆ ಡೌಟ್ ಬರ್ಬೋದು. ಕರ್ನಾಟಕ ಸರ್ಕಾರವು ಈಗಾಗಲೇ ಈ ಮುಂದಿನ ಎರಡನೇ ಏರ್ಪೋರ್ಟ್ ಅನ್ನು ಮಾಡಲು ಚಿಂತನೆ ಮಾತ್ರ ಮಾಡಿದೆ. ಈ ಕುರಿತು ಭೂಸ್ವಾಧೀನ ಪರಿಹಾರ ಮುಂತಾದ ಕ್ರಮಗಳಿಂದಾಗಿ ತುಂಬ ದೊಡ್ಡ ಕಾಲಾವಧಿ ಬೇಕಾಗಿರುವುದರಿಂದ 2033ರ ವೇಳೆಗೆ ಈ ಒಪ್ಪಂದ ಮುಗಿಯುವ ವೇಳೆಗೆ ತಮ್ಮ ಏರ್ಪೋರ್ಟ್ ಮುಗಿಬಹುದು. ಆದ್ದರಿಂದಲೇ ಕರೆಕ್ಟಾಗಿ ಒಳ್ಳೆಯ ಟೈಮ್ನಲ್ಲಿ ಏರ್ಪೋರ್ಟ್ ಅನ್ನು ಬೆಂಗಳೂರಿಗೆ ತರಲು ಸದ್ಯಕ್ಕೆ ಸರ್ಕಾರವು ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಬೃಹತ್ ಕೈಗಾರಿಕೆ ಸಚಿವ MB ಪಾಟೀಲ್, DK ಶಿವಕುಮಾರ್, ಸಿದ್ದರಾಮಯ್ಯ ನೇತೃತ್ವದ ಕ್ಯಾಬಿನೆಟ್ ಈಗಾಗಲೇ ತೀರ್ಮಾನವನ್ನು ಕೈಗೊಂಡಿದ್ದು, ಈ ಕುರಿತು ಸರ್ಕಾರವು ಜಾಗವನ್ನು ಕೂಡ ಇದೀಗ ಗುರುತಿಸಿದೆ. 6 ಸ್ಥಳಗಳನ್ನು ಸರ್ಕಾರವು ಗುರುತಿಸಿದ್ದು, ಇವುಗಳಲ್ಲಿ ಫೈನಲ್ ಮಾಡಲಿಲ್ಲ. ಮಾಗಡಿ ತಾಲೂಕಿನ ನೆಲಮಂಗಲ ಮಂಗಳೂರು ಹೈವೇಯ 5,000 ಎಕರೆಯಲ್ಲಿ 2 ಸ್ಥಳಗಳನ್ನು ಸರ್ಕಾರವು ಸೂಚಿಸಿದೆ. ಇದು ನೆಲಮಂಗಲ ಸಿಟಿಯಿಂದ 15 ಕಿಲೋಮೀಟರ್ ದೂರವಿದೆ. ಇನ್ನೊಂದು ಸ್ಥಳ ಕೂಡ ನೆಲಮಂಗಲದಲ್ಲಿ 6,000 ಎಕರೆಯ ಈ ಸ್ಥಳದಲ್ಲೂ ಕೂಡ ಸರ್ಕಾರ ಇದೀಗ ಸೂಚಿಸಿದ್ದು, 4ನೇ ಸ್ಥಳ ಅಂದರೆ ಅದು ದೊಡ್ಡಬಳ್ಳಾಪುರ ಸಿಟಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ 4,000 ಎಕರೆ ಸ್ಥಳದಲ್ಲಿ ಸರ್ಕಾರವು ಇದೀಗ ಏರ್ಪೋರ್ಟ್ಗೆ ಸ್ಥಳವನ್ನು ಸೂಚಿಸಿದೆ. ಶಾರ್ಟ್ ಲಿಸ್ಟ್ ಆಗಿರುವ ಮತ್ತೊಂದು ಸ್ಥಳವಾಗಿದೆ ದಾಬಸ್ಪೇಟೆ ಸಿಟಿಯಿಂದ 11 ಕಿಲೋಮೀಟರ್ ದೂರದಲ್ಲಿ 5,500 ಎಕರೆಯಲ್ಲಿ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಸರ್ಕಾರದ ತಂಡ. ಇನ್ನೊಂದು ಹಾರೋಹಳ್ಳಿ ಸಮೀಪ 5,000 ಎಕರೆ ಜಮೀನನ್ನು ಈಗಾಗಲೇ ಶಾರ್ಟ್ ಲಿಸ್ಟ್ ಮಾಡಿದೆ ಕರ್ನಾಟಕ ಸರ್ಕಾರ. ಸದ್ಯಕ್ಕೆ ಇವುಗಳ ಪೈಕಿ ಎಲ್ಲಿ ಏರ್ಪೋರ್ಟ್ ಬರುತ್ತೆ ಎನ್ನುವುದರ ಕುರಿತು ಸರ್ಕಾರವು ಕೊನೆಯ ತೀರ್ಮಾನವನ್ನು ಕೆಲವೇ ದಿನಗಳಲ್ಲಿ ಕೈಗೊಳ್ಳಲಿದೆ. ನೆಲಮಂಗಲದಲ್ಲಿ ನೆಲಮಂಗಲ ಹೈವೇ ಬಳಿ ಸರ್ಕಾರವು ಈ ಏರ್ಪೋರ್ಟ್ ಅನ್ನು ಆರಂಭ ಮಾಡುವ ಚಾನ್ಸಸ್ಗಳು ಹೆಚ್ಚಿವೆ. ಯಾಕೆಂದರೆ ಇವುಗಳ ಮೂಲಕ ಮಂಗಳೂರಿಗೆ ಪೋರ್ಟ್ಗೆ
ಸುಲಭವಾಗಿ ಕನೆಕ್ಟ್ ಆಗಬಹುದು. ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಸರ್ಕಾರವು ಇದೀಗ ಹೊಸದಾದ ಏರ್ಪೋರ್ಟ್ ಅನ್ನು ಬೆಂಗಳೂರಿನ 2ನೇ ಏರ್ಪೋರ್ಟ್ ಅನ್ನು ತಯಾರು ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಹೊಸೂರಿನಲ್ಲಿ ಏರ್ಪೋರ್ಟ್ ಮಾಡುವುದಾಗಿ ಕರ್ನಾಟಕಕ್ಕೆ ಶಾಕ್ ಅನ್ನು ನೀಡಿದ್ದ ತಮಿಳುನಾಡಿಗೆ ಸರ್ಕಾರವು ಮತ್ತೊಂದು ಶಾಕ್ ಅನ್ನು ಕೂಡ ನೀಡಿದೆ. ಅದು ಅಂದರೆ ಈ ಹಿಂದೆ ತಮಿಳುನಾಡು ಸರ್ಕಾರವು ಬೆಂಗಳೂರಿನಲ್ಲಿರುವ ಮೆಟ್ರೋವನ್ನು ಬೊಮ್ಮಸಂದ್ರದಿಂದ ಹೊಸೂರುವರೆಗೂ ಮಾಡಬೇಕು ಎನ್ನುವ ಮನವಿಯನ್ನು ಮಾಡಿದ್ರು. ಹೊಸೂರಿನಿಂದ ಬೆಂಗಳೂರಿಗೆ ಬರುವ ಹಲವಾರು ಮಂದಿಗೆ ಸಹಾಯವಾಗುತ್ತೆ ಎನ್ನುವ ಮನವಿಯನ್ನು ಮಾಡಿದ್ರು ತಮಿಳುನಾಡು ಸರ್ಕಾರ. ಆದರೆ ಈ ಮೆಟ್ರೋ ಬಂದರೆ ಮತ್ತೆ ಸುಲಭವಾಯಿತು ಇವರ ಏರ್ಪೋರ್ಟ್ಗೆ. ಅದು ಅಲ್ಲದೆ ಬೆಂಗಳೂರಿನಲ್ಲಿರುವ ಈ ಕೈಗಾರಿಕೆಗಳೆಲ್ಲವೂ ಅಲ್ಲಿಗೇನೆ ಶಿಫ್ಟ್ ಆಗುವ ಚಾನ್ಸಸ್ಗಳಿವೆ. ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಬೊಮ್ಮಸಂದ್ರ ಹೊಸೂರು ಮೆಟ್ರೋವನ್ನು ಇದೀಗ ಸರ್ಕಾರವು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ. ಈ ಕುರಿತು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಲಿದ್ದಾರೆ ಸರ್ಕಾರ. ಇನ್ನು ಈ ಏರ್ಪೋರ್ಟ್ ಅನ್ನು ಅಂದರೆ ಹೊಸೂರಿನಲ್ಲಾಗಿರ್ಬೋದು, ಬೆಂಗಳೂರಿನ 2ನೇ ಏರ್ಪೋರ್ಟ್ ಆಗಿರ್ಬೋದು, ಅಷ್ಟು ಸುಲಭವಾಗಿ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ಈ ಏರ್ಪೋರ್ಟ್ ಮಾಡಲು ಜಮೀನನ್ನು ಸ್ವಾಧೀನ ಮಾಡಬೇಕು. ಇದಕ್ಕಾಗಿಯೇ ತುಂಬ ಟೈಮ್ ಹಿಡಿದುಕೊಳ್ಳುತ್ತೆ. ಅದರ ಪರಿಹಾರ ಎಂಬಿತ್ಯಾದಿ ವಿಷಯಗಳಿಗೆ ದೊಡ್ಡ ಟೈಮೇ ಹಿಡಿದುಕೊಳ್ಳುತ್ತೆ. ಎಲ್ಲಾದರೂ ಸರ್ಕಾರ ಕೊಟ್ಟ ಪರಿಹಾರ ಸಾಕಾಗದು ಅಂತ ಜಮೀನು ಮಾಲೀಕ ಕೋರ್ಟ್ಗೆ ಹೋದರೆ ಇದುವೇ ವರ್ಷಗಳ ಕಾಲ ಕೋರ್ಟ್ನಲ್ಲಿ ಇದ್ದು ಇನ್ನೂ ಕೂಡ ತಡವಾಗುತ್ತೆ. ಆದ್ದರಿಂದಲೇ 2033ರ ವೇಳೆಗೆ ಒಪ್ಪಂದ ಮುಗಿಯೋದ್ರೊಳಗೆ ಸರ್ಕಾರವು ಈ ಎಲ್ಲ ವಿಷಯಗಳನ್ನು ಮುಗಿಸಿ ಹೊಸದಾದ ಏರ್ಪೋರ್ಟನ್ನು ತಯಾರು ಮಾಡಿ 2033 ಆದ ಬಳಿಕ ಬೆಂಗಳೂರಿಗೆ 2ನೇ ಏರ್ಪೋರ್ಟನ್ನು ಲಾಂಚ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಈಗಿರುವ ಬೆಂಗಳೂರಿನ ಏರ್ಪೋರ್ಟ್ ಟರ್ಮಿನಲ್ 2 ಬರದಿದ್ದರೆ ಇನ್ನೂ ಲಿಮಿಟ್ ಕಳೆದು ತೆಗೆದಾಯಿತು. ಟರ್ಮಿನಲ್ 2 ಬಂದಿರುವುದರಿಂದ ಕೊಂಚ ಕಮ್ಮಿಯಾಗಿದೆ ಕೆಂಪೇಗೌಡ ಏರ್ಪೋರ್ಟ್ನ ಪ್ರೆಷರ್. ಹೊಸೂರಿನಲ್ಲಿ ಏರ್ಪೋರ್ಟ್ ಬಂದರೆ ಬೆಂಗಳೂರಿಗೆ ತುಂಬ ಲಾಸ್ ಆಗುತ್ತೆ. ಯಾಕೆಂದರೆ ಈಗಾಗಲೇ ಹೊಸೂರಿನಲ್ಲಿ ಒಂದು ಕೈಗಾರಿಕಾ ಹಬ್ ಆಗಿ ಬೆಳೆದಿದ್ದು ಬೆಂಗಳೂರಿನಿಂದ ಹತ್ತಿರವಿರುವುದರಿಂದ ತಮಿಳುನಾಡು ಸರ್ಕಾರವು ಹಲವಾರು ರೀತಿಯಲ್ಲಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುವುದರಿಂದ ಹೆಚ್ಚಿನ ಕೈಗಾರಿಕೆಗಳು ಅಲ್ಲಿಗೇನೆ ಹೋಗ್ತಾ ಇದೆ. ಈ ರೀತಿ ಮುಂದೆ ಮೆಟ್ರೋ ಏರ್ಪೋರ್ಟ್ ಬಂದರೆ ಬೆಂಗಳೂರಿಗಿಂತಲೂ ದೊಡ್ಡದಾಗಿಯೇ ಹೊಸೂರು ಬೆಳಿಬಹುದು. ಇದರಿಂದ ಬೆಂಗಳೂರಿಗಾಗುವ ಎಕಾನಮಿಕಲ್ ಲಾಸ್ ಕರ್ನಾಟಕಕ್ಕೆ ದೊಡ್ಡ ರೀತಿಯಲ್ಲೇ ಸಂಭವಿಸಬಹುದು. ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಸೂಕ್ತವಾದ ತೀರ್ಮಾನವನ್ನು ಕೈಗೊಳ್ತಾ ಇದೆ. ಬೆಂಗಳೂರಿನಲ್ಲಿರುವ ಈಗ ಇರುವ ಏರ್ಪೋರ್ಟ್ ಅನ್ನು ಗಮನಿಸ್ತಾ ಇದ್ರೆ ಎಲೆಕ್ಟ್ರಾನಿಕ್ ಸಿಟಿ ಅತ್ತ ಕಡೆಯೆಲ್ಲ ಹೋಗ್ತಾ ಇರುವವರಿಗೆ ತುಂಬ ಕಷ್ಟವಾಗುತ್ತೆ. ಟ್ರಾಫಿಕ್ನಲ್ಲಿ ಸಿಲುಕಿ ವಿಮಾನದಲ್ಲಿ ಬಂದ ಸಮಯಕ್ಕಿಂತಲೂ ಹೆಚ್ಚಿನ ಕಾಲ ಏರ್ಪೋರ್ಟ್ನಿಂದ ಅವರ ಸ್ಥಳಕ್ಕೆ ತಲುಪಲು ಅಷ್ಟು ಸಮಯ ಹಿಡಿದುಕೊಳ್ಳುತ್ತೆ. ಈ ಎಲ್ಲ ವಿಚಾರಗಳನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡಿರುವ ತಮಿಳುನಾಡು ಸರ್ಕಾರ ಹೊಸೂರು ಏರ್ಪೋರ್ಟ್ ಅನ್ನು ಆರಂಭ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ರೆ, ಇತ್ತ ಕರ್ನಾಟಕ ಸರ್ಕಾರವು ತಮಿಳುನಾಡು ಸರ್ಕಾರಕ್ಕೆ ಚೆಕ್ಮೇಟ್ ಇಟ್ಟಿದೆ ಎನ್ನಬಹುದು. ಇವಿಷ್ಟು ಏರ್ಪೋರ್ಟ್ ಕುರಿತಾದ ವಿಷಯ. ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವ ವಿಷಯಗಳಿಗೆ ನಿಮಗೆ ಯಾವ ವಿಷಯ ಬೇಕು ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ದಿನಗಳಲ್ಲಿ ಹಾಕ್ತಾ ಇದ್ದೀವಿ ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.